ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವ ಕಾರ್ಯಸು ಸರ್ವದಾ. ಹೌದ್ರಿ. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರು ಸೋಮೇಶ್ವರನ ಕರ್ತೃತ್ವಕ್ಕೆ ಹಣಿಮಣಿದುಕೊಂಡ್ರಿ. ಹಾಗೂ ಯುಗ ಯುಗಾಂತರದಲ್ಲಿ ಗುರು ಸೇವೆಯನ್ನ ಮಾಡಿಕೊಂಡ್ರಿ ಜಗದುದ್ಧಾರ ಮಾಡುವ ಸಲುವಾಗಿ ಗುರುವಿನ ಧರಿಗೆ ಇಳಿಸಿ ಅವ್ರಿ ಮಾಯಿ ಮಖನಾಪುರದ ಗುರುಸ್ಥಾನವನ್ನ ಮಾಡಿ ಹೌದು ಮುಮ್ಮೆಟ್ಟ ಗಿರಿಯಲ್ಲಿ ವಾಸನ ಮಾಡಿದಂಥ ಹೌದು ಅವ್ರಿ ತಂದೆಯ ಮೋಗ ಸಿದ್ಧನ ಪಾದೆಯನ್ನು ಮಸ್ತಕ ಮೇಲೆ ಧರಿಸಿಕೊಂಡ್ರಿ. ಕೈಲಾಸದಲ್ಲಿ ಗುರುವಾಗಿ ಜನಿಸಿ ಹೌದು ಮರ್ತ್ಯ ಲೋಕದಲ್ಲಿ ನಾಟ್ಯ ಪೂತ್ಯ ಜಮಗೊಂಡಗೌಡ ತಾಯಿ ಕನಬಾಯಿ ಭಕ್ತಿ ಮೆಚ್ಚಿ ಅಂಶದ ಮುತ್ಯನ ಫಲದಿಂದ ಸಂತಾನವನ್ನ ಎತ್ತಿ ಗೌಡರ ಬಂಜಿತಾನ ಹಿಂಗಿಸಿ ಜನ್ಮಗೊಳಗಿ ಗೋವಿಂದಪುರದಾಗ ಜನ್ಮೆತ್ತಿ ಬಂದು ಆರೇ ನಾಡಕ್ಕೆ ಅರಸ ಗಂಗಿ ನಾಡಕ್ಕೆ ಗೌಡ ಅನಿಸಿಕೊಂಡಂತವ್ರಿ ತಂದಿ ಮಾಧುಲಿಂಗನ ಮುತ್ತಿನ ಗದಿಗೆ ದಂಡವತ್ತ ಪ್ರಣಾಮವನ್ನ ಮಾಡುತ್ರಿ. ಹಾಗೂ ಸುಕ್ಷೇತ್ರ ಚಿಂಚೋಳಿ ಗ್ರಾಮದಲ್ಲಿ ಗೌಳಿ ಮಾಡ್ಬೇಡಪ್ಪ ಅಮ್ಮೋಗ ಸಿದ್ಧ ಮುತ್ಯ ಹಾಗೂ ಸಿದ್ಧ ಸಿದ್ಧರೊಳಗ ಪುಂಡನಿಸಿಕೊಂಡ ಮಲ್ಕಾರ ಸಿದ್ಧನ ಕರ್ತೃತ್ವಕ್ಕೆ ಹಣಿಮಣಿಕೊಂಡ್ರಿ. ಇವತ್ತ ಯಾತ್ರಾ ಯಾರದಪ್ಪ ಅಂತಂದ್ರ ಯಾರ್ರಿ ಅವ್ರ ಕುಂಬಾರಿ ಜನಿಸಿದಪ್ಪ. ಹೌದು ಅಚ್ಚಗ ಸಿಡಿಸಿದ್ರು. ಹೌದ್ರಿ. ಹಾಗೂ ಗುರುದಳಿ ಮಾಸಿದ್ರು. ಹೌದು ರೇವಣಿಸಿದ್ರಿ. ರೇವಣಿಸಿದ ಮುತ್ಯ ಹೌದು ನಮ್ಮ ಅಂಶದ ಮುತ್ಯ. ಹೌದ್ರಿ. ಎಲ್ಲರನ್ನ ಭೇಟಿ ಮಾಡಿಸಿ ಇವತ್ತ ಊರು ಪಾವನ ಆಗ್ಯದ. ಹೌದ್ರಿ. ಊರು ಪಾವನ ಆಗ್ಯದ. ಊರ ಒಳಗ ಉಳಿದಂತ ಸಂಧಿ ಒಂದಿನ ಹೊಲಸು ತಗು ಸಮಯದಾಗ ಮೇಘರಾಜ ಬಂದ. ಹೌದೌದು ಅಂತ ಸಂಜೆಂದೆಲ್ಲ ಹೊರಗೆ ತೆಗೆದು ಬಿಟ್ಟ. ಯಾಕ ಪಾವನ ಒಂದು ಊರು ಪಾವನ ಒಂದು ಕೇರಿ ಪಾವನ. ಈಗ ಸದ್ದ ಕಲಿಯೋಗದಲ್ಲಿ ಜಗತ್ತ ಪಾವನ ಆಗ್ಬೇಕಂದ್ರ ನಮ್ ಗೌಡ್ರು ಬಹಳ ಒಳ್ಳೆ ಹೇಳಿ. ಸಂತರು ಶರಣರು ಸಿದ್ಧರು ಎಲ್ಲಿ ಪಾದ ಇಟ್ಟಾರ ಆ ಧರಿಗೆ ಕ್ಷೇತ್ರ ಅಂದಾರ ಸುಕ್ಷೇತ್ರ ಆಗ್ಯಾದ. ಹೌದೌದ್ರಿ. ಅಂಶಿದ್ದ ಮುತ್ಯ ಬಂದಿಳದ ಮುಮ್ಮೆಟ್ಟಿ ಗಿರಿ ಆಯ್ತು. ಮೂರೂರು ಮುಂಗಡಿ ಐತ್ರಿ. ಸೊನ್ನಲ್ಗಿ ಸಿದ್ದರಾಮೇಶ್ವರ ಒಂದು ಕಿಶನ ಇಲ್ಲಿ ಯಾವಾಗ ಜಲ್ಮೆತ್ತಿ ಬಂದ ಸುಗಲದೇವಿ ಮುದ್ದನಟ್ಟಿದೆ ಸುಕ್ಷೇತ್ರ ಸೋಲಾಪುರ ಜಿಲ್ಲಾ ಐತ್ರಿ. ಹೌದ್ರಿ. ಅದಕ್ಕ ಆ ಶರಣರ ಪಾದ ಇಲ್ಲಿ ಬಂದಾಗ ಬೋಳದನವ್ರ ಪ್ರೀಸರ್ ಬರ್ರಿ ಅವ್ರ ಇವತ್ತ ಅನ್ನದಾಸೋಗಾಗಿ ಭಕ್ತಿ ಸಂಪ್ರದಾಯ ಬಹಳ ಆನಂದದ್ರಿ. ನಮ್ಮ ಜೊತೆಯಲ್ಲಿ ಇವತ್ತ ಸ್ವಜಾಳ ಹನುಮಂತಗೌಡರು ಬಂದಾರಿ. ಹನುಮಂತ ಪಾಟೀಲ್ರು ಬಂದಾರ. ಬಹಳ ಬುದ್ಧಿವಂತರು. ನನ್ನ ಮದಗೊಂಡ ಮುತ್ಯ ನನ್ನ ಗುರುವಿನ ಜೋಡಿ ಕಾದ ಹಿಡಿದು ಬಂದವರು ಬಂದು ಹೌದ್ರಿ. ಇವತ್ತು ಯಾಕ ಆನಂದ ಆಗ್ಯದ? ಯಾಕ್ರಿ ಅವ್ರ ಮದಗೊಂಡ ಮುತ್ಯನ ಸಂಕಟ ಬಂದು ಹೆಂಗೈತಲ್ಲ ಹೌದು ಹಂಗೆ ಇವತ್ತು ಸಮಯ ಕೂಡ್ಯದ. ಹೌದ್ರಿ. ಯಾಕಂದ್ರೆ ಕಿತ್ತೂರು ಚಿನ್ನಮ್ಮನಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನ ಅಪ್ಪ ಕೆಲಸಗಿದ್ದ. ಹೌದೌದು. ಏನಾಗಿದ್ರಪ್ಪ ಅವ್ರ ಬರಮಣ್ಣ ಹೆಸರಿಲ್ಲ. ಹೌದು ಬರಮಣ್ಣ ತಾಯಿ ಚೆನ್ನಮ್ಮನಂತ ಕೆಲಸಗಿದ್ದ. ಪ್ರತಿನಿತ್ಯ ಕೆಲಸಿಗೆ ಹೋಗ್ತಿದ್ದ. ಒಂದ್ ದಿವಸ 14 ವರ್ಷದ ಮಗ ರಾಯಣ್ಣ ತಾಯಿ ಕೂಡ ಹೋದ. ಎಲ್ಲಿ ಕಿತ್ತೂರ ಚೆನ್ನಮ್ಮನ ಆಸ್ಥಾನದೊಳಗ. ಏನಾಗಿದ್ರಿ ಆಗ? ತಾಯಿ ಚೆನ್ನಮ್ಮ ತಳ ಪರಮಣ್ಣ ನಿನ್ನ ಸಂಗಾಟ ಬಂದಂತ ಹುಡುಗ ಯಾರದಾರ? ಯಾರ ಅವನ ಹೆಸರು ಅನ್ನೋದ? ಅವ ನನ್ನ ಮಗ ಅದಾನ. ಹೌದು ನನ್ನ ಮಗ ಅದಾನಂದ್ರ ನಾಳೆ ಹಿಡಿದು ನಿನ್ನ ಮಗ ಶರೀರದಾಗ ಬಂದೋಬಸ್ತ್ ಕಾಣಿಸ್ತಾನೋ ತಗಡಾದ ಗಡಿ. ನಾಳೆ ಹಿಡಿದು ನಮ್ಮ ಕುಸ್ತಿ ಪಡಿ ಒಳಗ ದಂಡಪಟ್ಟ ತಲವಾರ್ ಬಾಜಿ ಶಿಕ್ಷಣ ಸಂಸ್ಥೆ ಒಳಗ ನಿನ್ನ ಮಗನಿಗೆ ಸಾಲಿ ಹಾಕ್ತಾನೋ. ಏನಂದ್ರಿ ಅದೇ? ಅವಂದ ತಾಯಿ ನಿನ್ನ ಆಜ್ಞೆ ಇದು ದೇವರ ಆಜ್ಞೆ
ಪದರಾಗ ಮಗನಿಗೆ ಹಾಕಿ ಬಿಟ್ಟತವ. ತಗೋ ತಾಯಿ. ಮುಂದ ಬಹಳ ದಿನ ಹಿಂಗೆ ನಡೀತು. ಎಲ್ಲಾದ್ರ ಒಳಗ ಸೂರ್ ಹೊಂಟಿ ಬಿಟ್ಟ. ಯಾರೇ? ಸಂಗೊಳ್ಳಿ ರಾಯಣ್ಣ. ಹೌದ್ ಹೌದ್ ಹೌದ್. ಸಂಗೊಳ್ಳಿ ರಾಯಣ್ಣ ಎಲ್ಲರ ಒಳಗ ಸೂರ್ ಹೊಂಟ. ತಾಯಿ ಚೆನ್ನಮ್ಮನ ಗಂಡಗ ಮಹಾರಾಷ್ಟ್ರ ಪೇಶ್ವೆಗಳು ಒಯ್ದಿಟ್ಕೊಂಡು ಕೂತಿರು. ಹೌದ್ ಹೌದ್. ಯಾಕೆ ಇಟ್ಟಿರಂದ್ರ ಅವಾಗ ಅವ್ರ ಹುಕುಂಶಾಹಿ ಇತ್ತು. ಎಲ್ಲರೂ ಆಯಾಗ ಅವರು ಪಾವತಿಗಳು ಹರಿತಿರು. ಪಾವತಿ ರೊಕ್ಕ ಕೊಡ್ಲಾಕ ಲೇಟ್ ಆಗಿತ್ತು. ಚೆನ್ನಮ್ಮ ತಾಯಿ ಗಂಡ ಹಿಡ್ಕೊಂಡು ಅವ್ರು ಒಯ್ದು ಪೇಶ್ವೆಗಳು ಕೈದು ಮಾಡಿದ್ರು. ಏನ್ ಮಾಡಿದ್ರಿ ಇವ್ರ ಮುಂದೆ? ಒಂದು ದಿನ ಚೆನ್ನಮ್ಮ ತಾಯಿ ತನ್ನ ಶಿಶುಮಕ್ಕಳಿಗೆ ಸಂಘಟನೆ ಎಲ್ಲ ಸೈನಿಕರಿಗೆ ತಗೊಂಡು ಹೋಗೋ ಸಮಯದಾಗ ರಾಯಣ್ಣ ಬೆನ್ನ ಹತ್ತಿ ಮಹಾರಾಷ್ಟ್ರ ಪೇಶ್ವೆಗಳು ಮನೆಗೆ ಹೋದ. ಏನೈತೆ ಅಲ್ಲಿ? ಅಲ್ಲಿ ಹೋಗೋದ್ರಾಗ ಒಂದು ಚಮತ್ಕಾರ ಆಗಿತ್ತು. ಯಾವಾಗ್ರಿ ಗೌಡ್ರೆ? ಅಲ್ಲೊಬ್ಬ ಪೇಶ್ವೆಗಳಂತ ಹೋಗಿಸ್ತಾನ. ಅಲ್ಲೊಬ್ಬ ಬಲಾಢ್ಯ ಬೆಳೆದು ಕೂತಿದವ ಪೈಲ್ವಾನ. ಊರಾಗ ಹೆಣ್ಮಕ್ಳಿನಾಗಿರ್ಲಿ ಯಾರನ್ನಾಗಿರ್ಲಿ ಬರೀ ಅನ್ಯಾಯ ಮಾಡ್ಲಾಕ ಶುರು ಮಾಡಿದ. ಇವರು ಹೊಂಟಿರು. ಒಬ್ಬಕ್ಕೆ ಹೆಣ್ಮಗಳ ಪದರ ಹಿಡಿದು ಜಗತ್ತಿದ್ದ ಪೈಲ್ವಾನ. ಚೆನ್ನಮ್ಮನ ಸಂಗಟ ರಾಯಣ್ಣಿದ್ದ. ತಾಯಿ ಇಲ್ಲಿ ಬ್ಯಾರೆ ಹತ್ತದ 5 ನಿಮಿಷ ನನಗೆ ಬಿಡು, ಈ ಮಗನಿಗೆ ಮುಗಿಸೇ ಬರ್ತೀನಿ ಅನ್ನವ. ಹೌದ್ ಹೌದ್ ಹೌದ್. ಚೆನ್ನಮ್ಮ ತಾಳ ಏನಂದ್ರಿ? ಅವ ಪೇಶ್ವೆಗಳ ಖಾಸ್ ಮನುಷ್ಯ ಇದ್ದಿರ್ಬೇಕು. ನಾವು ನಮ್ಮ ಗಂಡಿಗೆ ಬಿಡಿಸ್ಕೊಳಕ್ ಬಂದಿದ್ದೇವು. ನೀವೊಂದು ಯಾವ್ದಾರೆ ಮಾಡಿದಂದ್ರ ನಮಗ ಇಟ್ಕೊಂಡು ಕೂತಾರ. ಬಾಳ ಬೆರ್ಕೆದಾರ ಪೇಶ್ವೆಗಳು. ಹೌದ್ ಹೌದ್. ಸೋಮಕೊಂಡ್ರ ರಾಯಣ್ಣ ಅವ್ರ ಸುದ್ದಿ ನಮ್ಗೇನ್ ಮಾಡೋದು ಹೇಳತ್ ನೋಡ್ರಿ ತಾಯಿ. ಹಿಂಗಾಗಿ ಒಳಗ್ ಹೋದ್ರ ಪೇಶ್ವೆಗಳು ದಾತ್ ತೊಳಿಲ್ಲ. 3 ದಿನ ಕೂತ್ರು. ಚೆನ್ನಮ್ಮ ಬಂದಾಳಂದ್ರ ಕುಂಡ್ರ ಕೇಳೋರು ಅಂತ ಹಂಗೆ ಕುಂಡ್ರ ಅವತ್ತವ. ಹೌದು. ರಾಯಣ್ಣ ಎಲ್ಲಿ ದಮ್ ಹಂಡಲ್ದು ಒಟ್ಟ ಕಡಿ 3ನೇ ದಿನಕ್ಕ ಪೈಲ್ವಾನ ಹಿಡಿದು ಕಾಲಿಗೆ ನೆತ್ತಿ ಬಡ್ತಾನ. ಬಡದ ಜಾಗದ ಪ್ರಾಣ ಹೋಗ್ಬಿಡ್ತಾವ. ಬಿಡ್ತ್ರಿ ಪ್ರಾಣಿ ಬೆರಸಿ ಬಡದ ಪ್ರಾಣ ಹೋಯ್ತು. ಸುದ್ದಿ ಮುಟ್ಟಿತು ಪೇಶ್ವೆಗಳಿಗೆ. ನಮ್ಮೂರಾಗಿದ್ದಂತದ್ದು ಹೊಂಬಸುಳಿ ಮಗ ಇದ್ರು ನೋಡು. ಊರಿಗೆ ಕಾಟ ಕೊಡ್ತಿದ್ದ ಮಗ ಒಬ್ಬ ಹೊಡೆದು ಬಿಟ್ಟು ಖಲಾಸ ಮಾಡದ ಅವನಿಗೆ. ಹೌದು. ಅವ್ರಂದ್ರು ನಮ್ಮ ಊರಿಗೆ ಮೀರಿಯನ ಮಗ. ಎಲ್ಲಾ ಊರಾನ ಹಿರಿಯರು ಪಂಚರು ಎಲ್ಲಾರು ಹೇಳಿದ್ರು ಕೇಳಾದಂತ ಮಗನ. ಅವನಿಗೆ ಹೊಡೆದವ ಸೂರ್ಯ ಯಾವದನೋ ನಮ್ಮ ಊರಿನ ಮುಳ್ಳು ಕಿತ್ತದ ಮೊದಲು ಕರೀರಿ ಅವನಿಗೆ ಅಂದ್ರಂತ ಪೇಶ್ವೆಗಳು. ಅವಾಗ ಹೇಳಿದ್ರು ಚೆನ್ನಮ್ಮನ ಜೋಡಿ ಬಂದಾನ ಹುಡುಗ. ಚೆನ್ನಮ್ಮ ಮೊದಲು ಕರೀರಿ ಅಂದ್ರು ಅವರು. ಚೆನ್ನಮ್ಮ ತಾಯಿಗೆ ಕರ್ಕೊಂಡು ಒಯ್ದರು. ಸಂಗೊಳ್ಳಿ ರಾಯಣ್ಣನ ತಲೆ ಮ್ಯಾಗ ನಿನ್ನಂತ ಸೂರ್ ಮಗ ಹುಟ್ಟಬೇಕು ಭೂಮಿ ತಲೆ ಮ್ಯಾಗ ಅಂತ ಹೇಳಿ ಜರದ ಪತ್ತಾಂಬರದ ಪೇಟ ಸುತ್ತಾರ. ಇಲ್ಲಿವರೆತನ ಸಂಗೊಳ್ಳಿ ರಾಯಣ್ಣನ ತಲೆ ಮ್ಯಾಗ ಮಹಾರಾಷ್ಟ್ರ ಪೇಶ್ವೆಗಳದು ಜರದ ಪೇಟ ಅಂತ ಮೆರೀತದ ಪುಣ್ಯಾತ್ಮರೇ. ಹೌದ್ ಹೌದ್ ಹೌದ್. ಯಾಕೆ ಹೇಳುವ ನೀ ಮಾತ? ಯಾಕ್ರಿ ಗೌಡ್ರೆ? ಯಾವಾಗ ಕಿತ್ತೂರು ಚೆನ್ನಮ್ಮನ ಸಂಗಟ ಹೆಂಗ ಸಂಗೊಳ್ಳಿ ರಾಯಣ್ಣ ಇದ್ರು ನೋಡ. ಹೌದಾ? ಹಂಗ ನನ್ನ ಗುರು ಮದಗಡ ಮುತ್ತೆಯವ್ರ ಸಂಗಟ ಯಾರಿದ್ರಪ್ಪ? ನನ್ನ ರಾಯಣ್ಣನಂತ ಚಿಂಚೋಳಿ ಮುತ್ತೆಯವ್ರು ಅಲ್ಲಿ ಹಿಡಿದೋದ. ಚಿಂಚೋಳಿ ಮುತ್ತೆಯವ್ರ ತಲೆ ಮ್ಯಾಗ ಮದಗಡ ಮುತ್ತೆಯವ್ರ ಪೇಟ ನಿಮಗೆ ಸವಾಲ ಕೈ ಅಂತ ಹೇಳ್ತೀನಿ ಮತ್ತ. ಹೌದ್ 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 ಹೌದ್. ಇಲ್ಲಿ ತನ ಯಾವುದು ಕೆಲಸದ ಸಮಯ ಬರಬೇಕು, ಅದರ ಯೋಗ ಬರಬೇಕು. ಅವಾಗ ಅದು ಹೊರಗೆ ಬೆಳೀತದ. ಹೌದ್ರಿ. ನಾವೊಂದು ನಾಡ್ದವ ಬಾಬಾ ಒತ್ತಟ್ಟಿ ಎತ್ತು ನಮ್ದು ಹೆಂಗ ಶಿವಾಜಿ ಮಹಾರಾಜರು ಎಲ್ಲರಿಗೂ ಕೂಡಿಸಿ ಕಿಸಿದ ಸ್ವರಾಜ್ಯ ಸ್ಥಾಪನೆ ಮಾಡಿದ ಖರೆ ಪರಮಾತ್ಮ ನಿಚ್ಛಾದಿಂದ ಅದು ನಿಮ್ಮದಾಗಿ ನಿಂತದ. ಇದ್ರು ಕೂಡ ಶಿವಾಜಿ ಕೂಡ ಹೆಂಗ ಸಂತಾಜಿ ಗೋರ್ಪಡೆ, ಧನಾಜಿ ಜಾಧವ್, ತಾನಾಜಿ ಮಾಲೂಸರಿ ಅಂತ ಸಂತರಿದ್ರು. ಹೌದು. ಹೆಂಗ ಮದಗಡ ಮುತ್ಯ ನಾಡಿನ ಮೂಲೆಯಲ್ಲಿ ಒಂದೊಂದು ಮರಗಳು ಬಿಟ್ಟೆ ಹೋಗ್ಯಾನ. ಬಿಟ್ಟಾರಿ. ಇವತ್ತ ಈ ಚಿಂಚೋಳಿ ಬಾಬಾವ್ರ ತಲೆ ಮ್ಯಾಗ ಜರದ ಪಿತ್ತಾಂಬರ್ ಪೇಟ ಮದಗಡ ಮುತ್ಯ ಅಂದದ. ಹೌದು. ಆ ಹೇಳಾಗ ಈಗ ಅದ್ರ ಯೋಗ ಬಂದವ. ಇಲ್ಲಿವರೆತನ ನಾವು ಮ್ಯಾಳ ನೋಡಿದ್ದಿಲ್ಲ. ಬಾಬಾನ ಹಾಡಿಕೆ ಕೇಳಿಲ್ಲ. ನಮಗ್ ಪ್ರತಿ ಅಮಾಸಿ ಗುಡ್ಡದ ಮ್ಯಾಗ ಕಳಿಸ್ತಿದ್ರು. ಹೌದು. ಆಡ್ಬೇಕು ಹಚ್ತಿದ್ರು. ಆಯ್ತು ಬಾಬಾ ನಮಗ್ ಬಂದಟ್ ಸೇವಾ ಮಾಡ್ತೇವ ಅಂತ ಮಾಡ್ಕೊತ ಬಂದಿದ್ದೆವು. ಹೌದ್ರಿ. ಇವತ್ತು ಪ್ರತ್ಯಕ್ಷ ಆಗ್ಯಾದ. ಇನ್ನು ಮ್ಯಾಗ ಮಾತ್ರ ನೀವೆಲ್ಲ ಹಿಮ್ಮ್ಯಾಳದವ್ರು ಬಾಬಾಗ ಬೆಂಡ್ ಹತ್ತದ್ರಿ ಅಂದ್ರ ಇದು ಮದಗೊಂಡ ಮುತ್ಯಾನ ಮರಿ. ಹೆಂಗ ಭೀಮ ಅರ್ಜುನ ಮದಗೊಂಡ ಮುತ್ಯಾನ ಕೂಡ ಇದ್ರು ಹಂಗ ಚಿಂಚೋಳಿ ಬಾಬಾ ಕೂಡ ಹನುಮಂತ ಬಂದು ಕೂಡ ಇದು ನ್ಯಾಯ ಮುಗಿಲತ್ರಿ ಮುಡ್ಸಂತ ಪ್ರಯತ್ನ ಮಾಡೋದ್ರಿ. ಹೌದೌದು. ಬಹಳಷ್ಟು ಹೇಳುದಿಲ್ಲ. ಯಾಕಂದ್ರೆ ಸಂತೋಷ ಆಗ್ಯದ. ಹೌದ್ರಿ. ನಮ್ಮ ಬಾಬಾ ಅವರು ಮದಗೊಂಡ ಮುತ್ಯವರು ಇದೇ ರೂಪದಾಗ ಹಾಡ್ತಿದ್ರು, ಇದೇ ತಾಳ್ಮೆಟ್ಟಿಗೆ. ಇವತ್ತು ನಿಮ್ಮ ಚಿಂಚೋಳಿ ಗ್ರಾಮದಾಗ ಜಿದ್ದ ಪಿಟ್ಟೈತ ಈಕತ್ತನ ಇತ್ತ ಹರಿ ಭಜನೆ ಅವ್ರ. ಹೌದ್ರಿ ಹೌದ್ರಿ. ನಿಮ್ಮಲ್ಲಿ ಐತಿ ಹಾಲಿನೊಳಗೆ ತುಪ್ಪ ಐತಿ ಕರೆ ತಯಾರ ಬರಲ್ಲ. ಹೌದು. ಯಾಕ್ರಿ ಅವ್ರ ಇನ್ನು ಮಾತ್ರ ತುಪ್ಪ ತಯಾರ ಕೆಲಸ ನಿಮ್ಮದು. ರೇವ್ಗಿ ತರುವುದು ಕೆಲಸ ನಮ್ದು.
ಆಗಲ್ರಿ ಇರ್ಲಿ ಇಲ್ಲಿವರೆತನ ಬಹಳ ವಿಜೃಂಭಣೆಯಿಂದ ಅದಕ್ಕಾಗಿ ನಮ್ಮ ಚಿಂಚೋಳಿ ಬಾಬನ ಪಾದಿಗೆ ಒಂದ್ಸಲ ವಂದನವನ್ನ ಮಾಡಿದ್ರಿ ಹಾಗೂ ನಮ್ಮ ಗುರುವಿನ ಕೂಡ 50 ವರ್ಷ ಪರ್ಯಂತ ಈಗ ವಯಸ್ಸಾಗ್ಯದ 45 ವರ್ಷದಲ್ಲಿ ನಮ್ಮ ಮಧುವಾಡ ಮುತ್ತವರು ಕೂಡ ಸತತವಾಗಿ ಕಾರ್ಯಕ್ರಮ ಮಾಡ್ಕೊತ ಬಂದು ಜಗತ್ತದ ಜ್ಞಾನವನ್ನ ಬೀರುತ್ತಾ ಬಂದಂತ ಸ್ವಜಾಳ ನಮ್ಮ ಗುರು ಸ್ವರೂಪಿಯಾದಂತ ಹನುಮಂತಗೌಡರು ಪಾದಕ್ಕೂ ಒಂದ್ಸಲ ವಂದನವನ್ನ ಮಾಡುತ್ರಿ. ಈ ಊರಲ್ಲಿ ಯಾರಾದ್ರೂ ಗುರು ಹಿರಿಯರು ವೇದ ಪಂಡಿತರು ಜ್ಞಾನರು ನನ್ನ ತಾಯಿ ಬಳಗದವರು ತಂದಿ ಬಳಗದವರು ನಾಯನ್ ಬಾಳ ಶಾಣೆ ಅಂತ ಇಲ್ಲಿ ಬಂದಿಲ್ಲ. ಯಾಕಂದ್ರ ಬಾಬಾವ್ರು ಕರೆದಾರ ನಾವೊಂದು ಲಕ್ಷ್ಮಿ ಬಿಟ್ಟು ಹಾಕಿದ್ರೆ ಯಾರು ಕರೆದು ನೀವು ಹಾಕ್ತಾರ ಆ ಕಡೆ ಹೋಗವ ಹೊಡದಲ್ಲ ಅಂದ್ರೆ ಮುಂದೆ ಕಡೆ ಹೌದು ಯಾಕೆ ಮಧುಮಣ ಮುಖ್ಯ ಅವರು ಇರಿಸ್ತಾನ ಎಲ್ಲರನ್ನ ಸಂಬಳಿಸ್ಯಾರ. ಈ ಬಾಬಾವ್ರಂತ ಆಶೀರ್ವಾದ ನಮ್ಮ ಮ್ಯಾಗ ಐತಿ ನಡೆದಾಗ ಅಕಸ್ಮಾತ್ ಹೊತ್ತೊಂಡಿರ್ತಾನ ನಂದು ಗಾವಟಿ ಭಾಷೆದಾಗ ಒಂದರ ಶಬ್ದ ದೋಷ ಆಯ್ತಂದ್ರ ನೀವ್ ಯಾರೂ ತಪ್ಪು ತಿಳಿದಿಲ್ಲ ಅಂತ ಹೇಳಿ ಮೈಕೆ ನಿಮ್ಮ ಪಾದ ಅಂತ ಹೇಳಿ ನೀವು ಪಾದಿಗೆ ಸಲ ಒಂದ್ಸಲ ಅಲ್ರಿ. ಈಗ ಹಂಗಾಗಿ ಬಂದ ವಿಚಾರ ನೋಡ್ರಿ ಏನ್ ಬಂದದ್ರಿ ಮತ್ತೆ ಇಲ್ಲಿವರೆಗೆ ನಮ್ಮ ಗುರು ಸ್ವರೂಪಿ ಅವರು ಬಹಳ ಚಲೋ ಹೇಳಿದ್ರು ಹೇಳ್ರಿ ಅದಕ್ಕೆ ಹೇಳೋರು ಯಾವಾದ್ರಿ ಎಚ್ಚರ ಇರಬೇಕು ನಡಿನುಡಿಯಲ್ಲಿ ಹೌದು ಮತ್ಸರ ಇರಬೇಕು ಭವ ಸಂಸಾರದಲ್ಲಿ ಲಿಂಗ ಮೆಚ್ಚಿ ಹುಚ್ಚರಂಗ ಕಾಣಬೇಕು ಜನರ ಕಣ್ಣಿನಲ್ಲಿ ಹೌದು ಲಿಂಗ ಮೆಚ್ಚಿ ಹೌದಂಗ ಭಕ್ತಿ ಮಾಡು ಗುರು ಸೇವೆಯಲ್ಲೇ ಕಳ್ಯಾಣ ಹೌದ್ರಿ ಗೌಡ್ರ ಬಹಳ ವಿಷಯ ಹಣ್ಣಾಗದ ಖರೆ ಒಂದ್ ಸ್ವಲ್ಪ ಭಾಳ ಹೊಡೆದ್ರಿ ನೋಡು ಯಾವಾದ್ರಿ ಶಿರಸೋಣ ತಾಯಿ ಬಳಗದವರಿಗೆ ಯಾವಾಗ ನಿಮಗೆ ಮುತ್ತೈತಾನ ಐತಿ ಹೌದು ಹೌದಲ್ಲ ಅಂದಾರಿ ಇದು ಅಂದು ಬಿಡ್ರಿ ನನಗೆ ಆನಂದದ ಇಚ್ಚಿ ಪಾರ್ಟಿ ಮುತ್ತೈತಾನ ಇಲ್ಲ ಇವು ಅಷ್ಟು ಲೈಕಿನೇ ಇಲ್ಲ ನನ್ನ ಗೌಡ ಹೌದ್ರಿ ತಕೊಂಡ ನೋಡ ಎಬ್ಸೋ ಜನ ಅವನಿಗೆ ಸಂಗಣ ಚಾತಂಬ್ರಿ ಈ ಭಾಷೆ ಯಾಕೆ ಗೌಡ ನಿಮ್ಮದು ಅದು ಮುಂದಿರ್ಲಿನ ಅದೇನ ಹೊರ ಹೋಗ್ಬೇಡಿ ಅವು ಎಲ್ಲರ ನಮ್ಮ ಮಗವಣ ಮುತ್ತಾಯ ಸಂಗಟ ಯಾರಿಲ್ಲ ನನಗೆ ಬಾ ಗೌಡ ನೀವು ಸಂಭಾಳಿಸ್ತಿದ ಖರೆ ನಾನು ಯಾಕೆ ಕೇಳಿ ನನಗೆ ನಿನ್ನ ಹೆಸರು ಹನುಮಂತಿದ್ರೆ ನನ್ನ ಹೆಸರು ಹನುಮಂತಿ ಅವ್ರು ಇವತ್ತು ಕುಡಿಸ್ಯಾರ ಮಂದಿ ಥೋಡ ಒಂದು ಹೇಳ್ಬೇಡಿ ಒಬ್ಬನ ಹಗರಿ ಆಗ್ಬೇಕಾಗ್ಯದ ಇಲ್ಲೇನ ಅವಗಾರಾಟ ಮಾಡುದಿಲ್ಲ ಗೌಡ ಹೊತ್ತೊಂಡುತ್ತಾನ ಕರೆಕ್ಟನೆ ಮಗನಿಗೆ ಒಗದು ಬೆನ್ನ ಮ್ಯಾಗ ಕಾಲು ಕೊಟ್ಟ ಮಂಗಳಾರತಿ ನೇರ ಮಾಡುವಲ್ಲ ಇಲ್ಲಾಂದ್ರೆ ಅಪ್ಪು ಹೆಗಲು ಕೊಟ್ಟ ಮಂಗಳಾರತಿ ಮಾಡ್ತೀನಿ ನಾ ಮತ್ತೆ ಗೌಡ ಓರಿ ಲಗ್ನದಾಗ 5 ಮಂದಿ ಮದುವೆ ಆದವ್ರು ಬಂದು ಕಳಿಸ್ತಾನೆ ಕುಂಡ್ರಿ ಎತ್ತಾರ ಅದು ಮುತ್ತೈತಾನ ಐತಿ ನಿಲ್ಲೈತಿ ಆ ದಂಡಿಗೆ ಅದು ಗಣಕಾಳಿ ಚರಿಗಿರ ದಂಡಿ ಕುಂಡಿರ್ತಾರೆ ಟೋಪಿ ಹಾಕೊಂಡು ಕುಡ್ತಾರಿಲ್ಲ ಕುಂಡಿರ್ತಾರೆ ಅದು ನಮ್ಮ ಮುತ್ತೈತಾನ ಐತಿ ಗೌಡ್ರ ಮತ್ತಿ ತಲೆ ಉಳಿ ನಿಮಗ ಇನ್ನೊಂದ ಯಾವಾದ್ರಿ ಬಾಯಿ ಒಳಗ ಪರಡಿ ಬಿಡಕ್ರ ಮದುವೆ ಆದವ್ರೆ ಬಂದು ಬಾಯಿ ಗಂಗಮ್ಮ ತಾಯಿ ಶಾಂತಿ ಮಾಡ್ಬೇಕಪ್ಪ 5 ಮಂದಿ ಕೂಡಿ ದೀಪ ಹಚ್ಚಿ ಪರಡಿ ಬಿಡ್ತಾರ ನಮ್ ಕಡೆ ಬಿಡ್ತಾರ ನಿಮ್ ಕಡೆ ಬಿಡ್ತಾರ ಅನ್ನೋ ಗೊತ್ತಿಲ್ಲ ಹೌದು ಅದು ನಮ್ಮ ಗಣಸರು ಮುತ್ತೈತಾನೇ ಹೌದು ಕತ್ಯವನಾಗಲು ಮಾಡ್ತಾರ ಕತ್ಯವನಾಗಲು ಮಾಡಿದ್ರು ಬಿಳಿದು ಹೋಗ್ತಾರ ಉಂಟು ಹಸಿ ಪಡೆದಿದೆ ಮುತ್ತೈತಾನ ಉಳ್ಳಾಕ ಬರ್ತಾರ ಎಲ್ಲಂತೀನಿ ಎಲ್ಲಿಯದ ತೆಪ್ಪಗ್ಯಾಗ ಹಂಗಲ್ಲ ನಿಮ್ದು ನೀವು ಹೇಳ್ರಿ ಒಂದು ಅದು ನನಗೆ ಗೊತ್ತದ ನೀವು ಯಾಕಡೆ ನೀರಿನ ಸಲುವರ ಕಡೆ ಜಗತಿರಿ ಅನ್ನೋದು ಹೌದು ವಿಚಾರ ಮಾಡಿ ಜಗರಿ ಗೌಡ್ರ ಮುತ್ತೈತಾನ ನಮ್ಮನೆ ನಿಮ್ ಮಗು ಮದುವೆ ಆಗನ ಕೊಟ್ಟಿದ್ದೇವಲ್ಲ ಮಗನೊಂದು ಕೊಟ್ಟಿದ್ದೆವು ಯಾವಾದ್ರಿ ಅವಳೆ ಅಂದ್ರೆ ನಿಮ್ ಕೊಳ್ಳ ಮುತ್ತೈತಾನ ಅದೇಂತ ಒಬ್ಬ ಮಾಲೀಕ ಅದ ನಾ ಜರ ತಿಳ್ಕೋರಿ ಹೌದು ಸಣ್ಣ ಕೋರ್ವಳಿ ಮುತ್ತೈತಾನ ಉಣಿಸ್ತಾರಲ್ರಿ ಗೌಡ್ರ ಹೌದು ಹೇಳ್ತಾರ ಅವ್ರ ಹಿಂದೆ ಯಾರು ಮುತ್ತೈತಾನದ ಮಾಲೀಕರು ಅದಾರ ಮಾತಾ ಗೌಡ್ರು ಭಾಳ ವರ್ಣನೆ ಮಾಡಿ ಹೇಳ್ತಾರ ಆಗಲಿ ಅಲ್ಲಿ ಹೇಳ್ತಾರೆ ಹೇಳ್ತಾರ ಬಹಳ ವಿದ್ವಾನ್ ಪಂಡಿತರು ಅದಾರ ಹೌದು ನಮ್ ತಂದಿ ಸ್ವರೂಪಿಯವ್ರ ಅಕಸ್ಮಾತ್ ಒಂದರ್ಧ ಮಾತು ಒಂಟಾಕ್ಷರ ಹೋಯ್ತಂದ್ರೆ ಯಾವ ತಪ್ಪು ತಿಳಿಬೇಡ್ರಿ ಮನಿ ಜಗಳ ಇಲ್ಲಿಕರ ನೀವನವ್ರು ಏನೋ ಬರೋಣ ಹನುಮಂತ ಗೌಡ್ರಿ ಹಿಂಗ್ ಶುರು ಮಾಡದ ಮಾತ ಇಲ್ಲ ನಮ್ಮ ಮನೆ ಜಗ ಎಲ್ಲ ಇರುದೇ ನಮ್ಮ ಮನೆ ನಾವು ಜಗಳ ಅಂದ್ರೆ ಇನ್ನೊಬ್ರಿಗೆ ಫಾಯ್ದ ಆಗ್ತದ ಇವತ್ತೊಂದು ವಿಷಯ ಸಂವಾದವಾಗಿಡುವುದಲ್ಲ ಯಾವಾಗ್ರಿ ಜಗತ್ತಿನಲ್ಲಿ ವಿದ್ಯಾ ಶ್ರೇಷ್ಠ ಏನ ಬುದ್ಧಿ ಶ್ರೇಷ್ಠ ಅದ ವಿದ್ಯಾ ಬುದ್ಧಿ ಹೌದು ಇವು 2 ವಿಷಯ ಅಂದ್ರೆ ಜಗತ್ತಿನಲ್ಲಿ ವಿದ್ಯಾ ಶ್ರೇಷ್ಠ ಏನ
ಹೌದು ಇರ್ಲಿ ಬಹಳಷ್ಟ ಮಾತಾಡೋದು ಬೇಡ. ಬ್ಯಾಡ್ರಿ ಬ್ಯಾಡ್ರಿ ಜನ ಬಹಳ ಚಂದ ಕೂಡ ತಾಯಿಯವ್ರೆ. ಮುಂದೆ ಸಂಧಿಗೆ ನಮ್ಮ ಅಪ್ಪ ಹೆಂಗ್ ಬರ್ತಾರ ಅದ್ರ ಮ್ಯಾಗ ಹಾಕಿ ಹಿಡಿತ ನಾನು. ಹೌದ್ ಹೌದ್ರಿ. ಈಗ ಟೋ ಹೊತ್ಸಿದ್ ಬರೇ ಹಾ ನೋಡಿ ಹಂಗ ಕಾಯ್ತದ ನಾವು. ಹಾ 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 ಇನ್ನೇನು ತನ್ನರಿ ಹರ್ಕೋತಾನು. ನಾ ಹಿಡಿದಂದ್ರೆ ಗೌಡ್ರ ಹೆಂಗ್ರಿ ಅಸಹ್ಯ ಆಗ್ತದ. ಇರ್ಲಿ ಇರ್ಲಿ ಮುಂದಿನ ಸಂಧಿಗೆ ಹೌದ್ ಹೌದು. ಹಾ ಹನ್ಸ್ಪಾಲ್ ಮಾಡೋದು ನನ್ನ ಕೆಲಸ. ಹಿಡಿಯೋದು ನಿಮ್ ಕೆಲಸ ಆಗ್ಲಿ. ನಾ ಅಕಸ್ಮಾತ್ ಹಿಡಿದಂದ್ರ ಮಗ ಯಾರಿಗ ಹೋಗಿ ಹಿಡಿದು ನೋಡು ನನಗ್ ಮಾಡಿ ಕೊಟ್ಟ ಅದು ಅನ್ನೋದೇ ಬೇಡ. ನೀವ್ ಪಕ್ಕ ಹಿಡ್ರಿ ಗೌಡ್ರ. ನಿಮ್ಮ ಚಾಲೆಂಜ್ ಐತಿ ಈ ವೀರ ಮಲ್ಕಾರ್ ಸಿದ್ಧ ನಿಮ್ ಯಾಳೆ ಚಿಂಚೋಳಿ ಬಾಬಾನ ಮುಂದೆ ಅಂತ ನಿಮ್ಗೆ ಒಗದಾನ ಆರತಿ ಮಾಡ್ತಾ ಎಷ್ಟು ಕಮ್ಮಿ ತಾಕತ್ ಹಚ್ಚಿ ನಮ್ಮ ಒಳಗಡೆ ಮುತ್ತಾರ ಕೂಡ ಬಂದಿರಿ. ತುಕಾರಾಮ್ ಮಹಾರಾಜರು ಕೂಡ ಕುಸ್ತಿ ಹೊಡೆದಿರಿ. ಇವತ್ತ ನನ್ನ ಕೈಯಾಗ ಸಿಕ್ಕಿರಿ. ಇರ್ಲಿ ಇರ್ಲಿ ಒಬ್ಬ ನೀವರೇ ಕಮಗಾರಿ ಒಬ್ಬ ನಾರೇ ಕಮಗಾಗ್ತೇವ. ಇವೊಂದು ನಾಲ್ಕು ನುಡಿ ಸತ್ಯ ಸುಂದರವಾದ ಖ್ಯಾಲ ಹಾಡಿ ಅಕಸ್ಮಾತ್ ಹಿಡಿದು ಹೊಲ ಬಿಟ್ಟು ಸೀಮಿದ ಹಾಟಿಚ್ಚಿ ಕಾಲಿ ಇಟ್ರ ಚಿಂಚೋಳಿ ಸಿಗುದು ಇದು ಏನು ಸೊನ್ಯಾಳ ಸಿಗುದು ಬಂತ ಇದು ಲೆಕ್ಕದೊಳಗಿರ್ಲಿ. ಆಗ್ತದ ಆಗ್ತದ ಬರ್ರಿ ಮುಂದಿನ ಸಂಧಿಗೆ ಬರ್ತಾವ. ಆಗಲಿ ಬರ್ರಿ.